ಎಲ್ಲರಿಗೂ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಒಂದು ಕ್ವಿಕ್ಕಾಗಿ ಒಂದು ಗೌಡ್ರ ಮನೆ ಸ್ಟೈಲ್ ಚಿಕನ್ ಫ್ರೈ ನೋಡೋಣ ಬನ್ನಿ. ಸೊ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 1/2 kg ಚಿಕನ್ ತೊಗೊಂಡಿದ್ವಿ. ಅದಕ್ಕೊಂದು 3/4 ಸ್ಪೂನ್ ಉಪ್ಪು, 1 ಸ್ಪೂನ್ ಹಳದಿ ಮತ್ತು 1 ಫುಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋಣ. ಸೊ ಈ ಟೇಸ್ಟ್ ನೀವು ಮೋರಲೆಸ್ ಪೆಪ್ಪರ್ ಫ್ರೈ ಥರನೇ ಇರುತ್ತೆ, ಬಟ್ ಲಿಟಲ್ ಡಿಫ್ರೆಂಟ್ ಬಿಕಾಸ್ 1-2 ಐಟಮ್ ಡಿಫ್ರೆಂಟಾಗಿ ಆ್ಯಡ್ ಮಾಡ್ತೀವಿ ನಾವು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಒಂದು ಅರ್ಧ ಲೆಮನ್ ಹಾಕಿ ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡೋಣ. ಸೊ ಇಲ್ಲಿ ನಾವು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿದ್ದೀವಿ. ನಿಮಗೆ ಟೈಮ್ ಜಾಸ್ತಿ ಇತ್ತು ಅಂದರೆ ಯು ಕ್ಯಾನ್ ಎಕ್ಸ್ಟೆಂಡ್ ದ ಟೈಮ್ ಆಫ್ ಮ್ಯಾರಿನೇಷನ್, ನೋ ವರೀಸ್. ಸೊ ಅದು ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ಒಂದು ಡ್ರೈ ಮಸಾಲೆ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಅದಕ್ಕೆ ಫಸ್ಟು ಒಂದು 3 ಪೀಸ್ ಚಕ್ಕೆ, 4 ಪೀಸ್ ಲವಂಗ ಮತ್ತು 4 ಪೀಸ್ ಏಲಕ್ಕಿ, 1 ಎಲೆ, 1 ಅಥವಾ ಅರ್ಧ ಮತ್ತು 8-10 ಕ್ಯಾಶು, 10-12 ಪೀಸ್ ಬಾದಾಮಿ ಹಾಕ್ಕೊಂಡಿದ್ದೀವಿ, 1/4 ಸ್ಪೂನ್ ಸೋಂಪು, ಕಸೂರಿ ಮೇಥಿ 1 ಸ್ಪೂನು, ಗಸಗಸೆ 1/4 ಸ್ಪೂನ್. ಇಷ್ಟನ್ನು ಹಾಕಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ 4 ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀವಿ. ಸೊ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ ನಂತರ ನೀವು ಅದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಹುರಿದಿರೋದು ಸಾಕು. ಸೊ ಫ್ರೇಗ್ರೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಂದ ತಕ್ಷಣ ನೀವು ಅದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಥವಾ ತಣ್ಣಗಾದ್ಮೇಲೆ ಜಾರಿಗೆ ಹಾಕಿ ಆ್ಯಡ್ ಮಾಡ್ಕೋಬೋದು. ಮತ್ತು ಒಣಮೆಣಸಿನ್ಕಾಯಿ ಇಲ್ಲಿ ನಾವು 5 ತೊಗೊಂಡಿದ್ದೀವಿ ಬಿಕಾಸ್ ಮ್ಯಾರಿನೇಷನ್ಗೆ ಪೆಪ್ಪರ್ ಹಾಕಿದ್ದೀವಿ. ಸೊ ಇಲ್ಲಿ ಬರೀ 1 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಸೊ ಸೈಮಲ್ಟೇನಿಯಸ್ಲಿ ಒಗ್ಗರಣೆ ಹಾಕೋಣ. ಫಸ್ಟು ಮಸಾಲೆ ಐಟಮ್ಸ್ ಆ್ಯಡ್ ಮಾಡಿದ್ವಿ, ಕಸೂರಿ ಮೇಥಿ, ಚಕ್ಕೆ, ಲವಂಗ ಹಾಕಿ. ಈಗ ಈರುಳ್ಳಿ ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ವಿ, 1/4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ಮೆಣಸಿನ್ಕಾಯಿ. ಸೊ ದಿಸ್ ಇಸ್ ಆಲ್ ಜಸ್ಟ್ ಟು ಎನ್ಹ್ಯಾನ್ಸ್ ಫ್ಲೇವರ್. ಹಸಿಮೆಣ್ಸಿನ್ಕಾಯಿ ಬಿದ್ದರೆ ಆಬ್ವಿಯಸ್ಲಿ ಖಾರ ಚೆನ್ನಾಗಿರುತ್ತೆ, ಸೊ ಟೇಸ್ಟು ಚೆನ್ನಾಗಾಗುತ್ತೆ ಅಂತ ಇದು ಮಾಡ್ತೀವಿ. ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿ ಒಂದು ಸಲ ಸಾಟೆ ಮಾಡಿ. ಸೊ ಸ್ವಲ್ಪ ಅದು ಫ್ರೇಗ್ರೆನ್ಸ್ ಇದಾಗುತ್ತಲ್ವ, ನೀರು ಬಿಟ್ಕೊಳ್ಳೋಕ್ಕೂ ಸ್ಟಾರ್ಟ್ ಆಗಬೇಕು. ಸೊ ಅದ ನಂತರ ಅದಕ್ಕೆ ಅರ್ಧ ಸ್ಪೂನ್ ಮೊಸರು ಹಾಕಿದ್ದೀವಿ. ನಾವು ಮೊಸರು ಮ್ಯಾರಿನೇಷನ್ಗೆ ಹಾಕಿರಲಿಲ್ಲ, ಸೊ ಹಾಗಾಗಿ ಇವಾಗ ಹಾಕಿದ್ದೀವಿ. ಎಣ್ಣೆ ಕಮ್ಮಿ ಹಾಕಿದ್ರೂ ನಡೆಯುತ್ತೆ ಬಿಕಾಸ್ ಮೊಸರು ಹಾಕಿದ ತಕ್ಷಣ ನಮಗೆ ಎಣ್ಣೆ ಅದರದ್ದು ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ಚಿಕನ್ ಫ್ರೈಗೆ ಏನು ಬೇಕೋ ಅದು. ಮತ್ತು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಫುಲ್ ಪುಡಿ ಹಾಕಿ, ಹಳದಿ 1/4 ಸ್ಪೂನು, ಉಪ್ಪು ರುಚಿಗೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೀವು ಅಂದಾಜಿಗೆ ಎಷ್ಟು ಹಾಕಿದ್ರಿ ಅನ್ನೋದ್ರ ಮೇಲೆ. ಸೊ ನಮ್ಗೆ ಇನ್ನೊಂದು ಅರ್ಧ ಸ್ಪೂನ್ ಬೇಕಾಗ್ಬೋದು ಅಂತ ಹಾಕಿದ್ದೀವಿ. ಲೆಟ್ಸ್ ಟೇಸ್ಟ್ ಇಟ್ ಲೇಟರ್ ಆ್ಯಂಡ್ ಚೆಕ್. ಸೊ ಒಂದು 15-20 ಮಿನಿಟ್ಸ್ ಸಿಮ್ಮಲ್ಲಿ ಬಿಟ್ಟು, ಸೊ ಇವಾಗ ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ಲೆಟ್ಸ್ ಗಾರ್ನಿಷ್ ಇಟ್ ಆ್ಯಂಡ್ ಟ್ರಾನ್ಸ್ಫರ್ ಟು ದ ಬೌಲ್. ಸೊ ಗೌಡ್ರ ಮನೆ ಸ್ಟೈಲ್ ಚಿಕನ್ ಫ್ರೈ ರೆಡಿಯಾಗಿದೆ. ಸೊ ಯು ಕ್ಯಾನ್ ಟ್ರೈ, ಎಂಜಾಯ್. ರೆಸಿಪಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.